ಮೂರು ಇದೊಂದು ಇದೇನು ಗೊತ್ತಾ, ರೋಕೋ ಲಾಕ್ ಅಂತ ಇದು, ಅಂದರೆ ಬ್ಲ್ಯಾಕ್ ಜಪಾನ್ ಅಂತಿದ್ದು. ರೊಕ್ಕ ಕೊಡ್ಬೇಕು. ರೊಕ್ಕ ಯಾರು ಕೊಡ್ತಾರೆ ನಿಮಗೆ? ಇಲ್ವಾ ತಪ್ಪಾಯ್ತು. ಸ್ನೇಹಿತರೆ, ಅವರು ಇವತ್ತು ಸ್ವಲ್ಪ ಬೇಜಾರಾಗಿದ್ದಾರೆ, ಮನಸ್ಸು ಬೇಜಾರಾಗಿದೆ ಅವ್ರದ್ದು. ನಮ್ಮ ಸಣ್ಣಪ್ಪ ಮನೆ ಕಡೆ ಬನ್ನಿ. ಇವ್ರು ನೋಡಿ ಪಾರಿವಾಳ ಇಟ್ಕೊಂಡಾರ. ವೆಲ್ಕಮ್ ಬ್ಯಾಕ್ ಮತ್ತೆ ಬ್ಲಾಗ್ಗೆ ನಿಮಗೆ. ಇಲ್ಲಿ ನೋಡಿ ಪಾರಿವಾಳ ಇದು ಬಿಟ್ಟರೆ ಇದೆ ಮೇನ್ ಎಲ್ಲರಿಗೂ ಡಾನ್ ಅಂತಿದ್ದು. ಇದು ಒಂದು ಓಡಿ ಹೋದ್ರೆ ಎಲ್ಲನೂ ಹೋಗ್ಬಿಡ್ತಾವ, ಹಂಗಿದು. 4 ಇದಾವೆ ಟೋಟಲ್. ಎಷ್ಟು? 4 ಸರಿ ಎಷ್ಟು ಬಿದ್ದಾವ? 2,000 ನೋಡಿ ಸ್ನೇಹಿತರೆ, 2,000 ರೂಪಾಯಿ ಪಾರಿವಾಳಗಳು ಅವ್ನು ಹಿಡ್ಕೊಳ್ಳೋಣ. ಬನ್ನಿ ನಾವು ಇವಾಗ ನೆಕ್ಸ್ಟ್ ಈ ಕಡೆ ಬಂದಿನಿ ಮನೆ ಕಡೆ, ನಮ್ಮ ಸಣ್ಣಪ್ಪ ಮನೆ ಕಡೆ. ಸಲಿಕೆ ಗಿಡ ಪರ ತೊಗೊಂಡೋಗಿ ನೀವು ಬರಂಗಿಲ್ಲ ಅಂತ ಹೇಳಿದಾರ. ಈಗ ಬ್ಯಾಡ ಅಂತಾರೆ ಇವರು. ಕನ್ನಡ ಮಾತಾಡಪ್ಪ, ಕನ್ನಡ ಮಾತಾಡಿ, ಹಿಂಗೆ ಮಾಡಬೇಡಿ. ರಾಜಭವನ್ ತಲೆ ಇದೆ ನಮ್ಮ ಸಣ್ಣಪ್ಪ ಮನೆ ನೋಡಿ. ಇದು ಜೆಂಟ್ರಲ್ ಬೆಡ್ರೂಮು, ಇದು ಕಿಚನು. ಏನಿದೆಯಲ್ಲ ಇದು ಕಿಚನ್. ಇದು ದೇವ್ರ ಮನೆ, ಇದು ಕಿಚನು. ಅದು ಒಲೆ ಅಡಿಗೆ ಬೇಯಿಸೋದು. ಆ ಕಡೆ ಹಿಂದ್ಗಡೆ ಇದು ಇರ್ತದೆ. ಏನು ಗೊತ್ತಾ, ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಅಂದರೆ ಯಜಮಾನ ಮಲಗ್ತಾನೆ ಆ ಕಡೆ ಸೈಡು. ನಾವೇನಾದ ಅದಕ್ಕೊಂದು ತೊಗೊಂಡು ಹೋಗ್ಬೇಕು. ಕಾಮಿಡಿ ಆಯ್ತು, ಹಂಗೆ ಮಾತಾಡ್ಬೇಡ. ಕಾಮಿಡಿ ಆಗ್ತದೆ ಆಮೇಲೆ ತಗೊಂಡೇಬೇಕು. ಮನೆ ಗಂಟೆ ಒಳಗಡೆ ಬಂದಾರ. ಕೂಡ ಚಾಲು ಮಾಡವ. ಒಬ್ಬರೇ ಮಂಜುನಾಥ, ಒಬ್ಬನೇ ಮಂಜುನಾಥ, ಒಬ್ಬನೇ. ಧ್ಯಾನಕ್ಕೂ ಶಕ್ತಿಗೂ ಮುಕ್ತಿ ಒಬ್ಬನೇ. ರೈಟ್, ಒಬ್ಬನೇ ನಿಜ ಹೇಳಿ ಕೂಡ. ಒಬ್ಬನೇ ರೈಟ್. ಚಾಲು ಮಾಡಮ್ಮ. ಎಷ್ಟು ಚೀಲ ಬಿಡಮ್ಮ? 2 ಚೀಲ. 2 ಚೀಲ ಬಿಡಮ್ಮ. ರೆಡಿ. ಹಂಗಾದ್ರೆ ವ್ಲಾಗ್ ಹೋಗ್ತದೆ ನೋಡಿ ಯೂಟ್ಯೂಬ್ನಾಗ. ಯೂಟ್ಯೂಬ್ ಇದು ನಾವು ಮಾಡ್ತಾ ಇರೋದು ಇವಾಗ. ತೆಲುಗು ಮಾತಾಡಬೇಡ, ಹಂಗೆ ರೆಕಾರ್ಡ್ ಆಗ್ತದ. ನೋಡಿ ಯಜಮಾನ್ರು ಏನೇನು ಬಳಗ್ತಾರ. ತೆಲುಗು ಮಾತಾಡಬೇಡ ಅಂದ್ರೆ ಅವ್ರಿಗೆ ಉರಿತದ. ಹಾಂ ಬಲೀಸ ಈ ಅಡ್ಡ ಹಾಕೊಂಬಿಡಿ. ಇದು ದೊಡ್ಡದು. ಬರ್ತದಿಲ್ಲ ಹೇಳ. ಈ ಕಡೆ ಆಗ್ತದ. ಕಟ್ ಮಾಡ್ತಿಲ್ಲ ನಾನು, ತೆಗಿತೀನಿ ಆಮೇಲೆ. ನೆಕ್ಸ್ಟ್ ಸಿಮೆಂಟ್ ಹಾಕಮ್ಮ. ಸ್ನೇಹಿತರೆ, ನಾವಿವಾಗ ಹೆಲ್ಪರ್. ವೀರೇಶ್ ಬರ್ತಾನ. ನೀವು ಅವನಿಗೆ ಬಂದನಲ್ಲ, ಅಲ್ಲಿ ಇದ್ದಾನೆ. ಅಲ್ಲಿ ಬರಂಗಿಲ್ಲ ಅಂತ ಹೇಳಿದಪ್ಪ ನಮ್ಮ ಸಣ್ಣಪ್ಪ. ಈಗ ಬಂದಾರಲ್ಲ ಅವರು, ಬಂದಾರ. ಏನೋ ಡಿಸೈನ್ ಮಾಡ್ತಾರಂತ ಮುಂದೆ ಆ ಮನೆ ಕಡೆ. ಇವಾಗ ಚಾಲು ಆಯಿತು. ನೆಕ್ಸ್ಟ್ ಮನೆಗೆಲ್ಲ ಚಾಲು ಆಗಿದೆ. ಇವಾಗ ನೋಡ್ತಾ ಇದ್ದಾರೆ ಹಿಂದ್ಗಡೆ ನಮ್ಮ ಗೌಡ್ರು ಅವ್ರು, ನಮ್ಮ ಸಂಬಂಧಿಕರು ಅವರು ಚಾಲು ಮಾಡ್ರೆ ಹಿಂದ್ಗಡೆ ಮಾಡ್ತಾಯಿದ್ದಾರೆ. ಮುಂದೆ ಕತ್ತಲ ನಿಮ್ಗೆ ಕಾಣಿಸ್ತಾ ಇಲ್ಲ ಅದು ಆ ಥರ. ಇವಾಗ ನಾವು ಆ ಕಡೆ ಸೈಡ್ ಹೊಡಿಬೇಕು. ಆ ಕಡೆ ನಮಗೆ ಬಿಟ್ಟಿರೋದು, ನಮ್ಮ ಪರಿಚಯ ಮಾಡ್ತಾರೆ ಅವರು. ಆ ಕಡೆ ನಾವು ಅದಿಷ್ಟು ಪ್ಲಾಸ್ಟರ್ ಮಾಡಬೇಕು. ಮಾಡಿದ್ರೆ ನಮ್ಮದು ಗೊತ್ತಾದ ನಮ್ದು ಹೆಂಗೆ ಏನಂತ. ನಮಗೆ ಸ್ವಲ್ಪ ನಂಬಿಕೆ ಬರ್ತದ. ನಮ್ಮೇಲೆ ನಮಗೆ ನಂಬಿಕೆ ಇದ್ರೂ ಯಾವುದೇ ಕೆಲಸವಾದರೂ ಪೂರ್ಣಗೊಳ್ತದೆ. ಹಂಗೆ ಅಷ್ಟೇ ಕೂಡ. ಮೇಲೆ ಇರಲ್ಲ ನೆನಪಾಲೆ ಮೇಲೆದೊಂದೇ. ಬರ್ತೀನಿ, ಒಂದು ಗೋಡ್ ಮಾಡಿ ಇನ್ನೊಂದು ಗೋಡ್ ಬರ್ತೀನಿ. ಅಲ್ಲಿ ಬರ್ತಾರ ನೋಡ ಅಮೂಲ್ಗೆ ಕಡೆ ಇದು ಓಡ್ತೀನಿ ಮಾಡ್ಸೋ. ಇಲ್ಲ ಅದೇ ಗೋಡೆ. ನಾನು ಇದು ಮಾಡ್ದ ನಾನು ಮ್ಯಾಲ ಬರ್ತೀನಿ. ಬರ್ತದೆ. ನನ್ನ ತೆಗೆ ಏರ್ತೀನಿ. ಏರ ಮೇಲೆ ಹೇಳ್ತೀನಿ.
ಹಿಂಗೆ ಮಾಡ್ಬೇಕಿದ್ರು ಬರ್ತದ ಇಲ್ಲ ಮಾಡಾಕ ಟ್ಯಾಪ್ ಹಿಡ್ಕೊಂಡು ಆಯ್ತು ಇವಾಗ ಹೊಡಿಯೋದೆ ಆಯ್ತು. A few moments later. ಗಾಯ್ಸ್ ಇವಾಗ ಫೈನಲ್ ಕೆಲಸ ಎಲ್ಲ ಮುಗ್ದದ ಇವಾಗ ಮಧ್ಯಾಹ್ನ ಆಗಿದೆ ಒಂದು ಸೈಡ್ ಗೋಡೆ ಎರಡು ಸೈಡ್ ಸಜ್ಜೆ ಮೇಲೆ ಎಲ್ಲ ಗಿಲಪ್ ಮಾಡಿದ್ವಿ ಬೆಡ್ರೂಮ್ದು ಒಂದು ಗೋಡೆ ಪೂರ್ತಿ ಆಗ್ಯದ ಮತ್ತು ಸಜ್ಜೆ ಮೇಲೆ ಎಲ್ಲ ಆಗ್ಬಿಟ್ಟು ಇವಾಗ ಏನಾಗುತ್ತೆ ಗೊತ್ತಾ ಎಲ್ಲ ಮಾಡಿವೆ ಇವಾಗ ಎಲ್ಲ ಮಾಡಿ ಗಿಲ ಬಂತು ಮೇಲೆ ಎಲ್ಲ ಮಾಡಿವಿ ಸಜ್ಜೆ ಮೇಲೆ ಎಲ್ಲ ಈ ಕಡೆ ಒಂದು ಗೋಡೆ ಎಲ್ಲ ಮಾಡಾರ ಬೇಲ್ದರು ನಾನು ಆಚರಾಗಿದ್ದೀನಿ ನೋಡಿ ನಾನು ಆ ಥರ ಈ ಥರ ಆಗಿದೆ ಫುಲ್ ಟಫ್ ಇದೆ ಗಾರೆ ಕೆಲಸ ಅಂದರೆ ಸುಮ್ಮನೆ ಅಲ್ಲ ಅದು ಫುಲ್ ಟಫ್ ಆಗ ಧೂಳು ಮತ್ತು ಸಿಮೆಂಟ್ ಮೈಯೆಲ್ಲ ಸಿಮೆಂಟ್ ಆಗೋದು ನೋಡಿ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ ಗೋಡ ಒಂದು ಇಂಟರ್ವ್ಯೂ ಕೊಡಪ್ಪ ಏನು ಮಾಡ್ತೀರಿ ಮೇಲೆ ಊಟ ಮಾಡಿದ ನಂತರ ಕಡೆ ಕೆಳಗಡೆ ಎಲ್ಲ ಇದೆಲ್ಲ ಫಿಲ್ಲಪ್ ಮಾಡಬೇಕಿದು ಮತ್ತು ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಯಾವ್ದನ್ನ ಗಾಡಿ ಒಂದು ನೋಡ್ಕೋಬೇಕು ಹಿರೇಶ ಹೇಳಪ್ಪ ಹೋಗಬೇಕಪ್ಪ. ಹೆಂಗದ ಗಾರೆ ಕೆಲಸ ಕೆಲಸ ಮತ್ತು ನಾವು ದಿನ ಹಾಂ ಕೆಲಸ ಕೊಡ್ತಾರೆ. ಗೌಡ ಗಾರೆ ಕೆಲಸ ಬೇಟ್ರ ಏನಾನು ಜಾಬ್ ಹುಡ್ಕೊಳ್ಳೋದು ಬೇಟ್ರ ಯಾವ್ದು ಬೆಟ್ರೆ ನಿಮಗೆ ಗೊತ್ತಾಗ್ತದೆ ಈಗ. ಹಾಂ ಜಾಬ್ ಬೆಸ್ಟ್ ಆಗಿ ಕೆಲಸ ಮಾಡೋದು ಬೆಸ್ಟ ಯಾಕೆ ಕೆಲಸ ಮಾಡ್ತೀವಿ ಜಾಬೇ ಬೆಸ್ಟ್. ಹೇಳಮ್ಮ ಹೇಳಮ್ಮ ಏನಾದ್ರೂ ಹೇಳಮ್ಮ ಏನು ಹೇಳ್ಬೇಕಮ್ಮ ಹೆಂಗೆ ನಡೀತದೆ ಗಿರೋ ಇವತ್ತು ಹಾಂ ಅಮ್ಮವು ಏನು ಹೇಳಮ್ಮ ಏನು ಹೇಳ್ಬೇಕಪ್ಪ ಹೇಳೋದು ಗಿಲಾವ್ ಮಾಡ್ತೀವಿ ಗಿಲಾವ್ ಮಾಡ್ತೀವಿ ಎಷ್ಟು ಸಿಮೆಂಟ್ ಹೋಗ್ಯದ ಎಷ್ಟು ಉಸುಕು ಹೋಗ್ಯದ ಎಷ್ಟು ಬೇಲ್ದಾರ್ ಬಂದಾರ ಹೇಳ್ಬೇಕು ಬೇವು ಒಬ್ಬತ್ತ ಬಂದ ನಾನು ಕೇಳೋದಲ್ಲ ಏನೇನು ನಡೀತದೆ ಇವತ್ತು ಬೆಳಗ್ಗಿಂದ ಏನೇನು ನಡೀತು ಎಷ್ಟು ಸಿಮೆಂಟ್ ಖರ್ಚಾಗ್ಯದ ಎಲ್ಲ ಹೇಳ್ಬೇಕು ಲೆಕ್ಕ ಹೇಳ್ಬೇಕು ಎಷ್ಟಾಯ್ತು ಗಾಯ್ಸ್ ಇವಾಗ ಅಂತೂ ರಾಯಚೂರಿಗೆ ಹೋಗಿದ್ದು ಇವಾಗ ಎಲ್ಲ ಸಾಮಾನು ಆಟೋಗೆ ಸಾಮಾನು ತೊಗೊಂಡು ಬಂದು ಇವಾಗ ನಾವು ಮೂರು ಚೌಕಟ್ಟು ಬೇಕಿತ್ತು ಮನೆಗೆ 3 ಚೌಕಟ್ಟು ಬೇಕಿದ್ವಲ್ಲ ತೊಗೊಂಡು ಬಂದು ಇವಾಗ ಅಲ್ಲಿ ನೆಕ್ಸ್ಟ್ ಎಲ್ಲ ಸಾಮಾನು ಏನೋ ಬಾಳೆಹಣ್ಣು ಬ್ಲಾಕ್ ಜಪಾನ್ ಅಂತ ಇದೊಂದು ಕಲರ್ ಬರ್ತದೆ ಒಳಗಡೆ ಏನು ಹುಳ ತಿನ್ನಬಾರ್ದಂತ ಇದಿರ್ತದೆ ಕಟ್ಟಿಗೆ ಹುಳ ತಿನ್ನಬಾರ್ದಂತ ಅದೊಂದು ತಂದಿನಿ ಮತ್ತು ಇವಾಗ ನೆಕ್ಸ್ಟು 3 ಇವು ಚೌಕಟ್ಟು ಬಂದ 3 ಚೌಕಟ್ಟು ತಂದು ಮನೆಗೆ ಹೊಸ ಮನೆಗೆ ಇಲ್ಲಿ ಆಟೋ ಬಂದ ನೋಡ್ರಿ ಮುಂದುಗಡೆ ಏನು ಇಸಲೆ ಎದ್ದು ಮಾಡೋದಪ್ಪ ಬನ್ನಿ ಬರೋಣ ಎಲ್ಲ ತೋರಿಸ್ಬೇಕು ಅಂತ ಡೈಲಿ ವ್ಲಾಗ್ ಇರ್ತದಮ್ಮ ನೋಡಿ ಅಮ್ಮವ್ರು ಏನೋ ಬೈತಾರ ಇವಾಗೂ ಈ ಸಂದರ್ಭದಲ್ಲಿ ಮಾಡ್ಬೋದು ಈ ಕೆಲಸ ಅಂತಾರ ಎಲ್ಲ ಡೈಲಿ ವ್ಲಾಗ್ ಇರ್ತಾವೆ ಸ್ನೇಹಿತರೆ ಯಾವುದಲ್ಲ ಡೈಲಿ ವ್ಲಾಗ್ ಇರ್ತವೆ ಎಲ್ಲನೂ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ ಏನು ಡೈಲಿ ಏನು ನಡೀತದೆ ಮನೆಯಲ್ಲಿ ಅದು ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಏನು ನಡೀತದೆ ಎಲ್ಲ ಟೋಟಲ್ ವೈಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟೇ ಐಟಮ ಇವ್ರು ನೋಡಿದರೆ ಹಿಂಗೆ ಮಾಡ್ತಾರೆ ಮನೆಗೆ ಈ ಒಂದು ಸಮಯ ಇರ್ಬಾರ್ದು ಎಲ್ಲ ಬಹಿರಂಗ ಒಳಗೆ ಇಟ್ಕೊಂಡು ಹೆಂಗೆ ಇವಾಗ ಎಷ್ಟು ಖರ್ಚು ಮಾಡಿ ಗೊತ್ತದ ಅದು ಆಟೋ ಹೋಯ್ತು ಇವಾಗ ನೆಕ್ಸ್ಟ್ ನಮ್ಮದು ಎಲ್ಲ ಈ ಕಡೆ ಇಟ್ಟಿವೆಲ್ಲ ಒಂದು ಕಡೆ ಸ್ಟಾಕ್ ಮಾಡಿ ಇವಾಗ ತೊಗೊಂಡು ಹೋಗ್ಬೇಕು ಒಳಗಡೆ ತೊಗೊಂಡು ಹೋಗ್ರೆ ಅಮ್ಮ ಇಲ್ಲೇನಾ ನಾಳೆ ತೊಗೊಂಡು ಹೋಗಮ್ಮ ಮಳೆ ಬಂದರೆ ಏನಾಗವ ಮತ್ತೆ ಪೋಲ್ ಪಾಸ್ ಇವು ಇವ್ರಿಗೆ ಒಂದು ಇನ್ನೊಂದು ಸಣ್ಣದು ಬೇಕಲ್ಲ ಇವೇನಿದ್ದಾವಲ್ಲ ಇವು 3 ಇದ್ದಾವ 3 ಇದೊಂದು ಇದೇನು ಗೊತ್ತಾ ರೋಕೋ ಲಾಕ್ ಅಂತ ಇದು ಅಂದರೆ ಬ್ಲ್ಯಾಕ್ ಜಪಾನ್ ಅಂತಿದ್ದು ಪೇಂಟ್ ಅಂದರೆ ಇದಕ್ಕೆ ಇಲ್ಲಿ ಏನು ಹೊಡಿತೀವಲ್ಲ ಇಲ್ಲಿ ಹೊಡಿಬೇಕು ಇಲ್ಲಿ ಹೊಡಿದ್ರೆ ಯಾವ ಹುಳಗಿಲ್ಲ ಹುಳ ಇರ್ತಾವೆ ಯಾವನ ಗೆದ್ದಲು ಹುಳ ತಿನ್ನಂಗಿಲ್ಲ ಇದು ಹೊಡಿದ್ರೆ ಏನೋ ತಂದೇವೆ ಆ ಕಡೆ ಏನೋ ಮಾರಮ್ಮ ಹೋಗಿದ್ರಿ ನಾವು ಕಾಲೇಜಿಗೆ
ಮತ್ತೇನು ಮಾಡು ಕೇಳ್ರಿ ಅಮ್ಮ ಅವ್ರಿ. ನೀನು ಹೇಳಿದ್ರೆ ನಾವು ಅವ್ರು ಏನು ಎಲ್ಲ ಇಡ್ತೀವಿ ಅಂತಾರೆ. ಮತ್ತೆ ಹೆಂಗ ಮತ್ತೆ ಒಂದು ಸತಿ ಮುಗಿಬೇಕು ಮತ್ತೆ ಆಮೇಲೆ ಹೊಡ್ಕೊಳ್ಳೋಕೆ ಮತ್ತೆ ಬೇಡ ಆಮೇಲೆ ಬೇಡ ಆಮೇಲೆ ಅದು ಎಲ್ಲಿ ಹೇಳ್ತಾನಲ್ಲ ಅವನು. ನಾನು ಹಂಗೆ ಹೇಳ್ತಾರೆ ಅವ್ರು ಸಾಕು. ಅಲ್ಲ ದೇವ್ರ ರೂಮೇ ತಾಮ ಇರ್ತಾನ ಅಂತ ಹೇಳಿದ್ನಲ್ಲ. ಮತ್ತೆ ಆಮೇಲೆ ಇಡಬೇಕಲ್ಲ ಲೇ ಮತ್ತೆ ಒಂದ್ಸತಿ. ಇವಾಗ ಮತ್ತೆ ಗಡಿ ಇಡೋದಲ್ಲ, ಅದು ಒಂದ್ಸತಿ ಇಡಬೇಕಂತ ಹೇಳಿದ್ನಲ್ಲ. ಅವಾಗ ನೀನೇ ಹೊಡ್ತೀವಿ ಇಡ್ತಿತ್ತು. ಎಲ್ಲಮ್ಮ ಈ ಥರ ಅವು ತಲೆ ಐತಲ್ಲ. ಅಲ್ಲ ನೀನೇ ಇಡ್ತಿದ್ದ ಅವತ್ತು ಮತ್ತೆ ತಂದು. ಏನು ಅದೇನು ಸಿದ್ದೆ ಏನು ಯಾಕ ಡೋರ್ ಇಡೋದು ಮತ್ತೆ ಅಲ್ಲ ವಾಸನೆ ಡೋರ್ ಇಡ ಮತ್ತೆ ಅದೇ ಫಿಟ್ ಮಾಡೋದು. ಈರಮ್ಮವರು ಬೇಲ್ದಾರಣ ಎಲ್ಲರೂ ಯಾರೋ ಒಬ್ಬನು ಬರ್ತಾರೆ. ಬೇಲ್ದಾರಣ ಒಬ್ಬವನು ಬರ್ತಿದ್ದ ಯಾರು ಎಲ್ಲ ತಿಕ್ಕಿ ಎಲ್ಲ ಬಾಯಿಗಟ್ಟೆ. ಏನಾಯ್ತು? ಏನು ಪ್ರಾಬ್ಲಮ್ ಹೇಳು. ಅದೇ ಕೆಳಗೆ ಹಂಗೆ ಬಿದ್ದದ ಕಳೆ ಬೀಳ್ತದೆ ಬಿಡು ಹಂಗೆ. ನೀನು ಮಾಡ್ತಿದ್ದೆ ಕಲ್ಲಾಗ ಹೆಂಗೆ ಬಿದ್ದ ನೋಡು. ಹಂಗೆ ಅದು ಹಂಗೆ ಆದರೆ ಯಾಕಾಗ್ತದೆ ಯಾವ ಇದು ಯಾವಾಗ ಹೊಡ್ತಿದ್ದೆ ಅವು ಓಲ್ ಪಾಸ ಹ್ಞೂ ಪಾಠ ಹೊಡೆದ್ರೆ ಆಯ್ತು ಮನೆ. ಗೊತ್ತಾಗ್ತದೆ ನಿಮ್ಗೆ. ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನು ಮಾಡಕತ್ರ ಗೊತ್ತಾ? ಹಣ್ಣು ತಿನ್ನಕತ್ರ ಅಮ್ಮವ್ರ ಏನು ಹೇಳ್ರಮ್ಮ? ಹಣ್ಣು ತಿಂತೀವಿ ಹಣ್ಣು ತಿನ್ನಕತ್ರ ಎಲ್ಲ ನಮ್ಮ ಸಾಮಾನು ಇಲ್ಲೇ ಬಿದ್ದ. ಎಲ್ಲ ಬಯಲಿಗೆ ಇದ್ವಿ ನಾವು. ಬಯಲಿಗೆ ಇದ್ವಿ ಎಲ್ಲ ಮಂಚ ಎಲ್ಲ ಹಗ್ಗ ಎಲ್ಲ ನಮ್ಮ ಸಂಸಾರ ಅಲ್ಲಿ ಇಲ್ಲೇ ನಡ್ಕತ್ತದ. ಅಂದರೆ ಎಲ್ಲ ನಮ್ಮ ಫ್ಯಾಮಿಲಿಯೆಲ್ಲ ಇಲ್ಲೇ ಇದ್ರೆ ಮನೆಯಾಗ ಮಲ್ಕೋಬೇಕು. ಮತ್ತು ಇಲ್ಲಿ ಮನೆ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು. ನಮ್ಮ ಮನೆಯದು ಎಲ್ಲ ಪ್ಲಾಸ್ಟರ್ ನಡೀತದೆ. ಪ್ಲಾಸ್ಟರ್ ಆದಮೇಲೆ ಎಲ್ಲ ಪೇಂಟಿಂಗು ಮತ್ತು ವೈರಿಂಗ್ ಎಲ್ಲ ಸಾಕೆಟ್ ಎಲ್ಲ ವೈರಿಂಗ್ ಎಲ್ಲ ಆನ್ ಆಫ್ ಬಟನ್ಸು, ಆ ಫ್ಯಾನು ಏನೋ ಟೋಟಲ್ ಎಲ್ಲ. ಆಮೇಲೆ ರೊಕ್ಕದ ಮೇಲೆ ಎಲ್ಲ ರೊಕ್ಕ ನೋಡ್ಕೋಬೇಕು ಫಸ್ಟ್. ನಮ್ಮ ಬಜೆಟ್ ಮೇಲೆ ಎಲ್ಲ ಅಮ್ಮ ಅವ್ರೆ ರೊಕ್ಕ ಕೊಡ್ಬೇಕು. ರೊಕ್ಕ ಯಾರು ಕೊಡ್ತಾರೆ ನಿಮಗೆ? ನಾವು ಯಾವ್ದಕ್ಕೆ ಮಾಡ್ತಿದ್ದ ಅಲ್ಲ ಊರು ಜನ ನೋಡ್ಯಾಕ ನೋಡ್ಲಿ ಅಮ್ಮವ್ರೆ ನೋಡ್ತಾರೆ ಮತ್ತೆ ಎಲ್ಲರೂ ನೋಡಿ ಹೆಂಗೆ ಮಾಡ್ತಾರೆ ಇವರು. ಭಾರಿ ಅಂದರೆ ಹೆಂಗೆ ಗೊತ್ತಾ ಇವರು ಭಾರಿ ಸ್ಟ್ರಿಕ್ಟು ನಮ್ಮ ಅಮ್ಮವರು. ತಕ್ಷಣವೇ ಫಲ ಬೇಕಂತಾರ. ಯಾವುದೊಂದು ಕೆಲಸ ಮಾಡ್ತಿಲ್ವ ಅದು ತಕ್ಷಣ ಕಾರ್ಯದ ಫಲ ಬೇಕಂದ್ರೆ ದೇವ್ರು ಕೊಟ್ಟೆ ಕೊಡ್ತಾನೆ. ಹಂಗೆ ನಾವು ಕೆಲಸ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೇ. ಯಾರು ಕೊಡ್ತಾರೆ? ಯಾವ ದೇವ್ರು ಕೊಡ್ತಾನಪ್ಪ? ದ್ರಾಕ್ಷಿ ತಂದಿದ್ದೆ, ದ್ರಾಕ್ಷಿ ಆ ಕಡೆ ಬಾಳೆಹಣ್ಣು ತಂದಿದ್ದೆ ತಿನ್ನೋಕೆ. ಅಮ್ಮ ಅವ್ರಿಗೆ ಸ್ವಲ್ಪ ತಂದೇನೆ, ಆದರೆ ಇವ್ರು ಏನು ತಿನ್ನಂಗಿಲ್ಲ. ಹೆಂಗಿದ್ದಾರೆ ನೋಡಿ. ಯಾವಾಗಲೂ ಏನೇನೋ ಟೆನ್ಷನ್ ತೊಗೊತಾರೆ ತಲೆಗ. ಯಾಕೆ ಟೆನ್ಷನ್ ತೊಗೊತೀವಿ? ಓಯ್ ಏನ ನೀನು ಮತ್ತೆ ಟೆನ್ಷನ್ ಇರ್ತದೆ ನಿನಗೆ ಅಂದ್ರೆ ಟೆನ್ಷನ್ ಇಲ್ಲ. ಆರಾಮಿದ್ದೀನಲ್ಲ. ನಿನ್ಗೇನು ಆರಾಮಿದ್ದೆ. ನೀನು ಜುಡ್ತಿದ್ದೇನು? ಜುಡಕಲ್ಲ ಸುಮ್ಮನೆ ಕುಂದಿರ್ತೀನಿ. ಯಾರು ಮಾಡೋರು ತಿನ್ರಿ. ಅಮ್ಮ ನಾನು ಇದ್ದೀನಮ್ಮ, ಟೆನ್ಷನ್ ತಗೋಬೇಡ. ಏನಿದ್ದಿದ್ದಪ್ಪ ಜರ್ಗಿ ಸ್ವಾಮಿ ನನಗೆಲ್ಲ ನೈತಾವ ಎಲ್ಲ ಕಾಳು 5 ಚೀಲ ಹೋದು. 5 ಚೀಲ ಬಂದವಲ್ಲ. 5 ಚೀಲ ಹೋದು. ಇವ್ ನಮ್ಮ ತಮ್ಮ ಎಲ್ಲ ನೋಡಿ ರೆಡಿ ಆಗ್ಯಾನ. ನಾನೇ ಹೋಗಿ ಇವೆಲ್ಲ ಚೌಕೋಡು ತಂದು ಲೇಟ್ ಆಗಿದೆ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟ ನೋಡಿ. ಹಂಗಿದ್ದ ಎಷ್ಟು ಬಿಡ್ತಾನ? ಸ್ನಾನ ಮಾಡಿದೆ? ಸ್ನಾನ ಮಾಡಿಲ್ಲ. ಕೈ ಕಾಲು ಮುಖ ತಗೊಂಡು ತಗೊಂಡಣ ಎಲ್ಲ ನನಗೆ ದೇವ ತೆರ್ಕೊಂತ ಇದ್ದೀನಿ. ರೈಟ್. ನೆಕ್ಸ್ಟ್ ಈಗ ಇದನ್ನ ಒಂದೆಷ್ಟು ಬಂತು? 2300 ಇದು ಸ್ವಲ್ಪ ಕಡಿಮೆ ಇತ್ತೇನ? ಇದು ನಂಗೆ 1-2 ತೊಗೊಂಡು. ಅಲ್ಲ ಸಣ್ಣಗಿದ್ದಲ್ಲ ಯಾಕೆ? ಸಣ್ಣಗಿದ್ದದ ದೊಡ್ಡದಿತ್ತು, ಇದೇ ಸೈಜ್ ಇತ್ತು. ನಮಗೋಸ್ಕರ ಸಣ್ಣದು ಬೇಕಂತ ಫೋನ್ ಮಾಡಿದ್ನಲ್ಲ. ಹೌದು. ಅವಾಗ ಕಟ್ ಮಾಡಿ ಎಲ್ಲ ಮಿಷಿನ್ ಕಟ್ ಮಾಡಿ ಹೋಲ್ ಮಾಡಿ ಸಣ್ಣದು ಮಾಡಿಕೊಟ್ಟೆ. ನೀವು ತೊಗೊಂಡೋಗಿ ದೊಡ್ಡ ತೊಗೊಂಡು ಹೋಗ್ಬೋದು ಅಂತ ಹೇಳ್ದೆ. ಯಾರಪ್ಪ ನಾವು ಕಟ್ ಮಾಡಿ ಅವನೇ ಇದು ಮಾಡಿ ಸಣ್ಣದು ಮಾಡಿಕೊಟ್ಟೆ. ಬಾತ್ರೂಮ್ ಏಜ್ 2300. 2300 ಟೋಟಲ್ 3 ಅಂದರೆ 6000 ಆಯ್ತು. 6000 ಮುಗೀತು. 7000 ಅನ್ಕೋಬೇಕು ಲೆಕ್ಕ ಟೋಟಲ್. ಆಟೋಗೆ ಹಾಕಂದ್ಮೇಲೆ ಹಾಂ ಆಟೋಕ್ಕೆ 400 ರೂಪಾಯಿ. ಓ 6 ಎಲ್ಲ ಲೈಟ್ ಜಂಪ್ ಆಗ್ಬಿಡೋ ಸ್ನೇಹಿತರೆ. ಮನೆ ಕಟ್ಟಬೇಕಂದ್ರೆ ಮನೆ ಕಟ್ ನೋಡು ಅಥವಾ ಮದುವೆ ಮಾಡಿ ನೋಡು ಅಂತಾರಲ್ಲ, ಭಾಳ ಟಫ್ ಇರ್ತವೆ ಮನೆದು. ಒಂದು ಸತಿ ಕೈಗೆ ಎತ್ಕೊಂಡಿರೋದು ಖರ್ಚು ಭಾಳ ಇರ್ತದೆ.
ಖರ್ಚಿಗೆ ಮಿತಿ ಇಲ್ಲ, ಹಂಗೆ ಆ ಥರ ಮಾಡ್ಬೋದು. ಲೆಕ್ಕ ಇಲ್ಲ, ಹಂಗೆ ಮಾಡ್ಬೋದು. ಆ ಥರ ಇರ್ತದ. ಹೇಳಪ್ಪ ತಮ್ಮ, ತಿನ್ನೋ. ಎಲ್ಲಿ ತಿಂದಿದೆ? ಬಾಳೆ ತಿಂದಿದ್ದೆ. ನಾನು ನಾಳೆ ಬರ್ಬೇಕು ನೋಡಪ್ಪ ತಮ್ಮ. ಇವನಿಗೆ ಬಾ, ಇವನಿದ್ರೆ ಎಲ್ಲ ಆಗ್ತದೆ. ಮಾಲ್ ಕಳಿಸ್ಕೊಡ್ತಾನ ಇಬ್ಬರಿಗೆ. ಒಬ್ಬ ಬಂದರೆ ಬರ್ತಾನ ನಾಳೆ ಬರ್ತಾನ ಅಂತ ಬಂದರೆ ನಿಲ್ಲಿಸ್ಬಾರ್ದು. ಹಂಗೆ ಕೆಲಸ ಮೇಲಿನ ಮೇಲೆ ಹಂಗೆ ಮಾಡಬೇಕು ಅಂತ ಇರಬೇಕು. ಇಲ್ಲ ಮೊದಲೇ ಕಲ್ಸಿಡ ಮಾಲ್ ಇಲ್ಲಂದ್ರೆ ಮೇಲಿನ ಮೇಲೆ ಏನೆಲ್ಲ ಮಾಡಬೇಕು. ಒಂದು 3 ಚೀಲ ಹೊಡಿಬೇಕು, ಹಿಡಿಬೇಕು. ಬೆಳಗ್ಗೆ ಇಡಬೇಕು, 9-9ವರೆಗೆ ಇಡಬೇಕು. ಅವ್ರು ಬರೋ ಅಷ್ಟೊಳಗೆ ಎಲ್ಲ ರೆಡಿ ಮಾಡಿ ಇಡ್ತಾರೆ. 10 ಗಂಟೆಗೆ ಬರ್ತಾರೆ ಕರೆಕ್ಟಾಗಿ. ಸ್ನೇಹಿತರೆ, ಸ್ವಲ್ಪ ನಂಪಿಗೆ ನನಗೆ ಸ್ವಲ್ಪ ಕಿರಿಕಿರಿ ಆಯ್ತು. ಸ್ವಲ್ಪ ನಿಂದ್ರಂಗೆ ಸ್ವಲ್ಪ ಇದಾಯಿತು. ಸ್ವಲ್ಪ ಏನಂದರೆ ಸ್ವಲ್ಪ ಜಗಳ ಆಯಿತು ನಾಪಿಗೆ ನನಗೆ. ಅಲ್ಲಿ ಕುಂತಾರೆ ಅವರು ಹೋಗಿ ಸೈಡಿಗೆ. ಪಾಪ ಇಲ್ವೋ, ಅದು ಮಾಡಮ್ಮ. ಅದು ಮಾಡೋ ಮೇಲೆ ಏನೇನು ಮಾಡಮ್ಮ. ನಾನು ಮಾತಾಡಪ್ಪ. ನಿನಗೆ ಆಗಂಗಿಲ್ಲ ಅಂದ್ರೆ ಎತ್ತಿಡಿ, ನಾನು ಹಿಡಿತೇನೆ. ಆಗಂಗಿಲ್ಲ ಅಂತ ಹೇಳ್ಬೇಕು. ಇಲ್ವಾ ತಪ್ಪಾಯ್ತು ಪಾಪ. ನಿಂದೆ ಆಯ್ತು ಪಾಪ, ನಿಂದೆ. ಏನೋ ಮಾಡಿ ತಪ್ಪಾಯ್ತು. ದೊಡ್ಡವ್ರು ಅದು ಹಂಗೆ ಯಾಕೆ ಹಾಕೊಂಡಿದೆ. ಸ್ನೇಹಿತರೆ, ಅವರು ಇವತ್ತು ಸ್ವಲ್ಪ ಬೇಜಾರಾಗಿದ್ದಾರೆ, ಮನಸ್ಸು ಬೇಜಾರಾಗಿದೆ ಅವ್ರದ್ದು. ಇವತ್ತು ನಾವೇ ಬರ್ತಾರೆ, ಬೆಳಗ್ಗೆ ಬರ್ತಾರೆ ಮತ್ತೆ. ಈ ಪರಿಸ್ಥಿತಿ ಯಾರಿಗೆ ಬರ್ಬೋದು ಸ್ನೇಹಿತರೆ? ಏನ್ ಪರಿಸ್ಥಿತಿ ವಾಡೆ ಜಪ್ಪಾಯ್ತಾಳ ಅಂತ ಕಂಪ. ಇಲ್ಲಿ ಬಿಡಂಗೆ ನಾನು ಏನು ಮಾಡ್ತೀನಿ, ಕನ್ನಡ ಮಾತಾಡಮ್ಮ. ಹೋಗ್ತದ ರೆಕಾರ್ಡ್ ಹಾಕತ್ತದ. ವನವಾಸ ಇಷ್ಟನಾಯ್ತು. ವನವಾಸ ಅಲ್ಲ ಇದು ನಮಗೆ ಏನೋ ಒಂದು ಒಳ್ಳೇದು ಕಾಲ ಬರ್ತಾ ಇದ್ದೇವೆ, ಅದ್ರ ಸಲುವಾಗಿ ಈ ಥರ ಆಗ್ತಾ ಇದೆ. ಏನು ಒಳ್ಳೇದು ಬರ್ತದಪ್ಪ. ನಮ್ಮೂರು ಅರ್ಥ ಇಲ್ಲ. ಇದ್ರೆ ಒಳ್ಳೇದ ಊಟ ಮಾಡಮ್ಮ, ಫಸ್ಟ್ ಊಟ ಮಾಡಮ್ಮ, ಆಮೇಲೆ ಮಾತಾಡಮ್ಮ. ಹಂಗ ಆಗ್ತದ. ಅವನಿಗೆ ಹಾಕಂತ ಇನ್ನೊಬ್ಬವ್ರು ಅಂದ್ರೆ ಅವನು ಏನೇನು ಮಾಡ್ತಿದ್ರು ಅವನಿಗೇನೋ ತಿಳಿತೀನಿ. ಅವನ ಮನಸ್ಸದಾಗ ಏನು ಅದೋ ಏನಿಲ್ಲ. ಅವನೇ ಗುಣ ಅಲ್ಲ. ಇಲ್ಲೆಲ್ಲ ಇಷ್ಟು ತನಕ ಎಲ್ಲೇ ಅಲ್ಲೇ ಹಂಗೆ ಮಾಡ್ತಾರಲ್ಲ. ನಾನು ಸುಮ್ಮನೆ ಇದ್ದೀನಿ.